ಕೇವಲ ಬೆಂಗಳೂರು ನಗರ ಮಾತ್ರವಲ್ಲ, ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಹೊಸ ವರ್ಷದ ಮೊದಲ ದಿನವನ್ನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಆ ಮೂಲಕ ಒಂದು ಹೊಸ ಪಾಸಿಟಿವ್ ಎನರ್ಜಿಯೊಂದಿಗೆ ಜನ ಕಳೀತಾ ಇದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಕಲಬುರಗಿಯಲ್ಲೂ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ವಿಶೇಷ ಪೂಜೆ, ದೇವರ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರುತ್ತಿದೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಹೊಸ ವರ್ಷದ ಮೊದಲ ದಿನ ಇವತ್ತು ಜನವರಿ 1. ಇವತ್ತು ನಾವೇನು ಶುರುವಿನಲ್ಲಿ ನಾವು ದಿನವನ್ನ ಕಳಿತೀವಿ, ಅದು ನಮ್ಮ ಇಡೀ ವರ್ಷದವರೆಗೂ ಕೂಡ ಅದೇ ರೀತಿಯ ಒಂದು ಚೈತನ್ಯ ನಮ್ಮಲ್ಲಿ ಇರಲಿ ಅಂತ ಹೇಳಿ ಜನ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕಲಬುರಗಿಯಿಂದ ಓಂಕಾರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಓಂಕಾರ, ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದಂಗೆ ನಿನ್ನೆ ಎಲ್ಲ ಫುಲ್ ಎಂಜಾಯ್ ಮೂಡು, ಇವತ್ತು ಭಕ್ತಿ ಭಾವ ಬೆಳಿಗ್ಗೆಯಿಂದ. ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹೇಗಿದೆ ಜನರ ಕ್ರೌಡು? ಎಷ್ಟು ಗಂಟೆಯಿಂದ ಪೂಜೆ ಪುನಸ್ಕಾರಗಳ ಆರಂಭ ಆಗಿದೆ? ಜನ ಏನ್ ಹೇಳ್ತಾರೆ ಈ ಹೊಸ ವರ್ಷದ ಮೊದಲ ದಿನ? ಓಂಕಾರ. ರಂಜಿತ್, 2026 ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿರುವಂತಹ ಕಲಬುರಗಿ ಜನರು ಹೊಸ ವರ್ಷದ ಮೊದಲ ದಿನ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆಯುವುದರ ಮುಖಾಂತರ ತಮ್ಮ ಹೊಸ ವರ್ಷದ ಮೊದಲ ದಿನವನ್ನ ಆಚರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇಡೀ ವರ್ಷ ಚೆನ್ನಾಗಿರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಳಂಬೆಳಗ್ಗೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿರುವಂತದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನೋಡಬಹುದು, ಸರತಿ ಸಾಲಿನಲ್ಲಿ ನಿಂತು ಜನ ಆ ಒಂದು ಶರಣಬಸವೇಶ್ವರರ ದರ್ಶನ ಕೂಡ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ನಸುಕಿನ ಜಾವ 4:30 ಸುಮಾರಿಗೆ ಏನು ಇಲ್ಲಿ ಆ ವಿಶೇಷ ಪೂಜೆ ಕೂಡ ಆಗಿರುವಂತದ್ದು. ಸೊ ಹಾಗಾಗಿ 5 ಗಂಟೆಯಿಂದಲೂ ಕೂಡ ಜನರು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ವರ್ಷದ ಮೊದಲ ದಿನವನ್ನ ದೇವರಿಗೆ ಕೈ ಮುಗಿದು ಪ್ರಾರಂಭಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನರು ಸಂಕಲ್ಪ ಮಾಡಿರುವಂತದ್ದು. ಹಾಗಾಗಿಯೇ ಬೆಳಗ್ಗೆಯಿಂದಲೂ ಸಾಕಷ್ಟು ಜನರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಎಲ್ಲರೂ ಕೂಡ ನೋಡಬಹುದು, ಅತ್ಯಂತ ಭಕ್ತಿ ಭಾವದಿಂದ ಆಗಮಿಸಿ ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವೂ ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಅಂದ್ರೆ ವರ್ಷದ ಮೊದಲ ದಿನ ಚೆನ್ನಾಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಜನರು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು. ಶರಣಬಸವೇಶ್ವರರಿಗೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿರುವಂತದ್ದು. ಹೂವಿನ ಏನೋ ಸಾಕಷ್ಟು ಹೂವುಗಳಿಂದ ಅಲಂಕಾರವನ್ನ ಕೂಡ ಮಾಡಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಇಲ್ಲಿ ಭಕ್ತರು ಕೂಡ ಇದ್ದಾರೆ. ಸೊ ನಾನು ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಹೊಸ ವರ್ಷ ದೇವಸ್ಥಾನಕ್ಕೆ ಬಂದು ಆರಂಭಿಸ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಎಲ್ಲರಿಗೆ ಮೊದಲನೇದಾಗಿ 2026 ಹೊಸ ವರ್ಷದ ಶುಭಾಶಯಗಳು. 2026 ಮೊದಲನೇ ದಿನ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ 2026 ನಾಡಿನ ಎಲ್ಲರೂ ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಶ್ರೀ ಶರಣನ ಬಲ್ಲಿ ಬೇಡ್ಕೊಲಿಕ್ಕೆ ನಾವು ಬಂದಿದ್ದೇವೆ. ಈಗ ದೇವಸ್ಥಾನಕ್ಕೆ ಬಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ವರ್ಷದ ಮೊದಲ ದಿನ ಚೆನ್ನಾಗಾಗ್ಲಿ ಅನ್ನುವಂಥದ್ದು. 2026 ಮೊದಲನೇ ದಿನ ನಾನು ವರ್ಷ ಬರ್ತೀನಿ. 2026 ಮೊದಲನೇ ದಿನ ದರ್ಶನ ತಗೊಂಡ್ರೆ ಪೂರಾ ಒಂದು ವರ್ಷ ನಮಗೆ ಚೆನ್ನಾಗಿ ವೈಬ್ಸ್ ಕೊಡುತ್ತೆ. ಎಷ್ಟೊತ್ತಿಗೆ ಬಂದ್ರಿ? ದರ್ಶನ ಎಲ್ಲ ಆಯ್ತಾ? ನಾವು ಮುಂಜಾನೆ 6:30 ಗಂಟೆಗೆ ಮುಂಜಾನೆ ಸ್ನಾನ ಮಾಡಿ ಬೆಳಗ್ಗೆ 6:30 ಗಂಟೆಗೆ ಸರ್ತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಂಡಿದ್ದೆವು, ಆರತಿಯನ್ನು ಪಡೆದುಕೊಂಡೆವು, ತೀರ್ಥವನ್ನು ಪಡೆದುಕೊಂಡೆವು. ರಂಜಿತ್, ಇದು ಭಕ್ತರ ಮಾತು. ಇನ್ನು ಈ ಭಾಗದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಭಕ್ತರು ಏನಿದ್ದಾರೆ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಕೂಡ ದರ್ಶನವನ್ನ ತೆಗೆದುಕೊಳ್ತಾ ಇರುವಂತಹ ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಅಂತಂದ್ರೆ ಸಾಕಷ್ಟು ಜನರು ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ನಿನ್ನೆ ಸಾಕಷ್ಟು ಜನ ಏನು ಈ ಪಾರ್ಟಿಯನ್ನ ಮಾಡಿ ಹೊಸ ವರ್ಷವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿರುವಂತಹ ಜನರು ಕೂಡ ಇರುವಂತದ್ದು. ಅದರ ಮಧ್ಯೆ ಇನ್ನೊಂದಷ್ಟು ಜನರು ಬೆಳಗ್ಗೆಯಿಂದಲೂ ಕೂಡ ಏನು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಕೈ ಮುಗಿದು ಅತ್ಯಂತ ಭಕ್ತಿ ಭಾವ ಶ್ರದ್ಧೆಯಿಂದ ದೇವರ ದರ್ಶನವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬರ್ತಾ ಇರುವಂತದ್ದು. ಸೊ ಇಲ್ಲೊಂದಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಹೊಸ ವರ್ಷದ ಮೊದಲ ದಿನ ದೇವಸ್ಥಾನಕ್ಕೆ ಬಂದಿರಿ, ಹೇಗೆ ಆರಂಭಿಸ್ತೀರಿ ಅಂತ ದಿನ? ಏನ್ ಪುಟ, ದೇವಸ್ಥಾನಕ್ಕೆ ಬಂದಿರಿ, ಹೊಸ ವರ್ಷದ ಮೊದಲ ದಿನ ಹೇಗೆ? ದೇವ್ರದ್ದು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಒಂದು ಪಾಸಿಟಿವ್ ವೈಬ್ ಇರುತ್ತಂತ ಅನ್ಸುತ್ತಾ ಮೊದಲ ದಿನ? ಎಸ್, ಆಫ್ ಕೋರ್ಸ್. ಹೊಸ ವರ್ಷ ಶುಭಾಶಯಗಳು. ದೇವಸ್ಥಾನಕ್ಕೆ ಬಂದಿರಿ, ಬಸವೇಶ್ವರ ನಮಸ್ಕಾರ ಮಾಡಕ್
ಆಶೀರ್ವಾದ ತಗೋ. ಓಕೆ, ಸಾಕಷ್ಟು ಜನರು ಕೂಡ ಬಂದಿರುವಂತದ್ದು. ಸೊ ಎಲ್ಲರೂ ಕೂಡ ಅಂದ್ರೆ ಹೊಸ ವರ್ಷ ಮೊದಲ ದಿನ ಏನಿದೆ ಅದು ಒಳ್ಳೆ ಚೆನ್ನಾಗಿ ಪ್ರಾರಂಭ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಭಕ್ತರು ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು. ಸಾಕಷ್ಟು ಜನ ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಸೊ ಒಂದಷ್ಟು ಜನ ಇದ್ದಾರೆ, ಇಲ್ಲೂ ಕೂಡ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಹೊಸ ವರ್ಷದ ಮೊದಲ ದಿನ, ಸೊ ದೇವಸ್ಥಾನಕ್ಕೆ ಬಂದ್ರಿ, ನೀವು ಮೊದಲ ದಿನ ದೇವರ ದರ್ಶನ ಪಡೆದ ಆರಂಭ ಮಾಡ್ತಿದ್ರಿ. ಓಂ ಪ್ರಕಾಶ್, ಥ್ಯಾಂಕ್ ಯು. ಮಾತಾಡಿಸ್ತಾ ಇರಿ, ಹಾಗೆ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನು ನಮ್ಮ ಪ್ರತಿನಿಧಿಗಳಿಬ್ರು ಈಗ ಕಾಡುಮಲ್ಲೇಶ್ವರದಿಂದ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿದ್ದಾರೆ. ಕದ್ರಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ ಎಟ್ ಎ ಟೈಮ್. ನಾನು ಮೊದಲು ಚಂದ್ರು ಮಾತಾಡಿಸ್ತೀನಿ. ಚಂದ್ರು, ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ ಪೂಜೆ ಪುನಸ್ಕಾರಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿ ಪ್ರತಿದಿನದಂತೆ ಜನ ಇದೆಯೋ ಅಥವಾ ಇವತ್ತು ಹೊಸ ವರ್ಷದ ಮೊದಲ ದಿನ ಆಗಿರೋದ್ರಿಂದಾಗಿ ಇವತ್ತು ಜನರ ಸಂಖ್ಯೆ ಹೆಚ್ಚಿದೆಯೋ? ಭಕ್ತರು ಏನ್ ಹೇಳ್ತಾರೆ ಹೊಸ ವರ್ಷಕ್ಕೆ ಇವತ್ತಿನಿಂದ ಏನಂತೆ ಮೋಟಿವೇಶನ್ ಏನಂತೆ? ಜನರನ್ನು ಮಾತಾಡಿಸಿದ್ರ ಚಂದ್ರು? ರಂಜಿತ್, ಖಂಡಿತವಾಗ್ಲು 2025 ಮುಗಿದಿದೆ, 2026 ಬಂದಿದೆ. ಸೊ 2026 ಬಹಳ ಇಡೀ ವರ್ಷ ಸುದೀರ್ಘವಾಗಿ ಚೆನ್ನಾಗಿರ್ಲಿ, ಉತ್ತಮವಾಗಿರ್ಲಿ, ನಮ್ಮ ಜೀವನ ಕೂಡ ಚೆನ್ನಾಗಿರ್ಲಿ ಅನ್ನುವಂಥದ್ದು. ರಂಜಿತ್, ಈಗಾಗಲೇ ತಾವು ಕೇಳಿದ್ರಿ, ಬೆಂಗಳೂರಿನಲ್ಲಿ 2 ರೀತಿಯಾದಂತಹ ವರ್ಗದ ಜನ ಇದ್ದಾರೆ. ಒಂದು ನೈಟ್ ಪಾರ್ಟಿ ಮಾಡುವಂತವ್ರು, ಇನ್ನೊಂದು ಬೆಳಗ್ಗೆ ಎದ್ದು ಬಂದು ಆ ದೇವಸ್ಥಾನಕ್ಕೆ ಬರುವಂತದ್ದು. ಸೊ ಮಲ್ಲೇಶ್ವರ ಅಂತಂದ್ರೆ ಇಡೀ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಭಕ್ತರ ಸಂಖ್ಯೆ ಹೆಚ್ಚು. ಸೊ ಹೀಗಾಗಿ ನಾವೀಗ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ನೋಡಬಹುದು, ಈ ಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ದೇವಸ್ಥಾನಕ್ಕೆ ಬರುವಂತವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಸೊ ಇವತ್ತು ಹೊಸ ವರ್ಷ, ಹಾಗಾಗಿ ಇಲ್ಲಿಗೆ ಬರುವಂತವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬೆಳಗ್ಗೆನೆ ಬಂದು ಇಡೀ ವರ್ಷ ನಮಗೆ ಉತ್ತಮವಾಗಿರ್ಲಿ ಅನ್ನುವಂತ ಕಾರಣಕ್ಕೆ ತಮ್ಮ ಹೆಸರಲ್ಲಿ ಮತ್ತು ತಮ್ಮ ಕುಟುಂಬದ ಹೆಸರಲ್ಲಿ ಅರ್ಚನೆಯನ್ನ, ಪೂಜೆಯನ್ನ ಮಾಡಿಸ್ತಾರೆ. ಸೊ ಅದೇ ರೀತಿಯಾದಂತಹ ಒಂದು ನಾವು ಕೂಡ ಈಗ ನೋಡ್ತಾ ಇದ್ದೀವಿ, ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಕಾಡುಮಲ್ಲೇಶ್ವರ ದೇವಸ್ಥಾನ. ಸೊ ಹೀಗಾಗಿ ಬೆಳಗ್ಗೆ ಎದ್ದು ದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಹೀಗಾಗಿ ಆ ದರ್ಶನವನ್ನ ಮಾಡಿ ಇಡೀ ವರ್ಷ ಚೆನ್ನಾಗಿರ್ಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಭಕ್ತರು ಮಾಡ್ತಾ ಇರ್ತಕ್ಕಂಥದ್ದು. ಪೂಜೆ ಪುನಸ್ಕಾರವನ್ನ ಮಾಡಿ ಇಡೀ ವರ್ಷ ನಮಗೆ ಒಳಿತಾಗ್ಲಿ, ಒಳ್ಳೆಯದೇ ಆಗ್ಲಿ, ಸೊ ಎಲ್ಲರಿಗೂ ಕೂಡ ಒಳಿತಾಗ್ಲಿ, ನಮ್ಮ ಮನೆಯವ್ರಿಗೂ ಕೂಡ, ಕುಟುಂಬದವ್ರಿಗೆ ಎಲ್ರಿಗೂ ಕೂಡ ಒಳಿತಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪೂಜೆ ಪುನಸ್ಕಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಒಂದಷ್ಟು ಭಕ್ತರನ್ನ ನಾವು ಮಾತಾಡಿಸ್ತಾ ಹೋಗ್ತೇವೆ. ಸೊ ಇಲ್ಲಿ ಭಕ್ತರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಬೆಳಗ್ಗೆ ಎದ್ದು ಪೂಜೆ ಪುನಸ್ಕಾರಕ್ಕೆ ಅಂತ ಬಂದಿದ್ದೀರಾ. ಸೊ ಯಾವ ರೀತಿ 2026 ಇರಬೇಕು ಅನ್ನೋಂಥದ್ದು? ಚೆನ್ನಾಗಿರ್ಬೇಕಂತ ಅನ್ಕೊಂಡಿದೀನಿ. ದೇವರ ಆಶೀರ್ವಾದ, ಕೃಪೆ ಎಲ್ಲ ಇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಯೂತ್ಸ್ ಅಂತಂದ್ರೆ ಎಲ್ಲ ಪಾರ್ಟಿಗೆ ಹೋಗ್ತಾರೆ, ಆದ್ರೆ ತಾವು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಬಂದಿದ್ದೀರಾ. ಪಾರ್ಟಿ ಎಲ್ಲ ಇತ್ತಾ ಅಥವಾ ಹೇಗೆ ಅಂತ? ಐ ಥಿಂಕ್ ಇಟ್ಸ್ ಅ ಬ್ಯಾಲೆನ್ಸ್. ಎಲ್ಲರೂ ಮಾಡ್ಬೇಕಲ್ವಾ, ಪಾರ್ಟಿನೂ ಆಯ್ತು, ಬೆಳಗ್ಗೆ ಪೂಜೆಗೂ ಬರ್ಬೇಕು, ಆತರ. ಸರ್, ತಾವು ದೇವಸ್ಥಾನಕ್ಕೆ ಬಂದಿದ್ದೀರಾ, ಯಾವ ರೀತಿಯಾದಂತ ಬೇಡಿಕೆಯನ್ನ ದೇವರಲ್ಲಿ ಪ್ರಾರ್ಥಿಸ್ತಿದ್ದೀರಾ? ಮಾಮೂಲಿ ಬರೋದು. ರಂಜಿತ್, ನಾವು ನೋಡ್ತಾ ಇದ್ದೀವಿ ಅನೇಕರು ಆ ದೇವಸ್ಥಾನಕ್ಕೆ ಬಂದು ಪೂಜೆ ಪುನಸ್ಕಾರದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಸೊ ತಮ್ಮ ಒಂದು ಭಕ್ತಿ ಪೂರ್ವ ನಮನಗಳನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಅನೇಕ ಭಕ್ತರು ಕೂಡ ಇದ್ದಾರೆ. ಭಕ್ತರು ತಮ್ಮದೇ ಆದಂತ ಏನು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇಡೀ ವರ್ಷ ಚೆನ್ನಾಗಿರ್ಲಿ, ಸುಖಮಯವಾಗಿರ್ಲಿ ಅನ್ನುವಂಥದ್ದು. ಸೊ ಒಂದ್ ಕಡೆ ರಾತ್ರಿ ಪಾರ್ಟಿ ಮಾಡಿ ಬಂದಂತದ್ದು ಒಂದಷ್ಟು ಜನ ಆದ್ರೆ, ಮತ್ತೊಂದು ಕಡೆ ರಾತ್ರಿ ಪಾರ್ಟಿ ಮಾಡುವಂತವ್ರ ಸಂಖ್ಯೆ ಬೇರೆ. ಬೆಳಗ್ಗೆದ್ದು ಪೂಜೆ ಪುನಸ್ಕಾರ, ಇಡೀ ವರ್ಷ ಚೆನ್ನಾಗಿರ್ಲಿ, ಉತ್ತಮವಾಗಿರ್ಲಿ, ನಮಗೆ ಒಳಿತಾಗ್ಲಿ, ನಾವು ಅಂದ್ಕೊಂಡಿದ್ದಂತ ಎಲ್ಲವೂ ಕೂಡ ಸಾಕಾರ ಆಗ್ಲಿ, ಫಲಿಸ್ಲಿ ಅನ್ನುವಂತ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಕೂಡ ದೇವರಿಗೆ ಪೂಜೆ ಪುನಸ್ಕಾರ ಅಂತ ಬಂದಿರತಕ್ಕಂತ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇಡೀ ವರ್ಷ ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ ಚಂದ್ರು, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮನ್ನ ನಾನು ಮತ್ತೆ